ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತೇ ಹಾಗೆ. ಏನಿಲ್ಲ ಅಂದುಕೊಳ್ತೇವೋ ಅದೆಲ್ಲವೂ ಇದೆ, ಯಾವುದು ಇದೆ ಅಂದುಕೊಳ್ತೇವೋ ಅದ್ಯಾವುದೂ ಇಲ್ಲ. ಎಲ್ಲವೂ ನಶ್ವರ. ಆದರೆ ಅನುಭವಕ್ಕಂತೂ ಸಿಕ್ಕೇ ಸಿಗುತ್ತೆ. ನಮ್ಮ ಕಣ್ಣಿಗೆ ಕಂಡದ್ದು ಮತ್ತೊಬ್ಬರ ಕಣ್ಣಿಗೆ ಶೂನ್ಯವಿದ್ದಂತೆ. ನಮ್ಮ ಭಾವನೆಯೊಳಗೆ ಚಿತ್ರಿತವಾದದ್ದು ಮತ್ತೊಬ್ಬರ ಕಲ್ಪನೆಯಲ್ಲಿ ಭ್ರಮೆಯಷ್ಟೇ. ಹೀಗೆ ಯಾವುದನ್ನ ನಿಖರವಾಗಿ ಹೇಳುವ ಸಾಮರ್ಥ್ಯವಂತೂ ಈ ಮನುಷ್ಯ ಅನ್ನೋ ಜೀವಿಗೆ ಇರಲಿಕ್ಕೆ ಅಸಾಧ್ಯ. ಒಂದು ವಿಚಾರವನ್ನ ನಾವೆಲ್ಲರೂ ಗಮನಿಸಬೇಕು. ಸುಮಾರು 100 ವರ್ಷಗಳ ಹಿಂದೆ ನಮ್ಮ ಸ್ಥಳೀಯ ಪ್ರದೇಶಗಳೆಲ್ಲವೂ ಬಹುತೇಕ ಪಾಳು ಬಂಜರು ಭೂಮಿ ಅಥವಾ ಕುರುಚಲು ಕಾಡುಗಳೇ. ಅವುಗಳನ್ನ ಕಂಡಿದ್ದ ಈ ನಮ್ಮ ಕಣ್ಣುಗಳು ಈ ಜಾಗಕ್ಕೆ ನಾವೇ ಪ್ರಥಮ ಅನ್ನೋ ಭ್ರಮೆಯನ್ನೇ ಕಲ್ಪಿಸಿಕೊಂಡು ಅದನ್ನೇ ಉದಾಹರಣೆಯಾಗಿ ಕೊಡುವ ಸಾಕಷ್ಟು ನಿದರ್ಶನಗಳು ನಡೆಯುತ್ತಲೇ ಇರುತ್ತೆ. ಇಂದಿಗೂ ಮುಂದಕ್ಕೂ ನಡೆಯುತ್ತಲೇ ಇರುತ್ತೆ. ಅದುವೇ ಕಣ್ಣು ಸೃಷ್ಟಿಸುವ ಭ್ರಮೆ. ಈ ಮನಸ್ಸು ಮತ್ತು ಕಣ್ಣಿನ ನಡುವೆ ಇರೋದಕ್ಕೆ ಮಾಯೆ ಅಂತಾರೆ. ಆದರೆ ಇಲ್ಲೇನೋ ಇದ್ದಿರಬಹುದು ಎಂಬ ಉತ್ಸಾಹ ತೋರಿ ಒಂದಷ್ಟು ಮಣ್ಣು ಒಗೆದಾಗ ಅಲ್ಲೊಂದು ಕಬ್ಬಿಣದ ಚೂರುಗಳು ಅಥವಾ ಪುರಾತನವಾದ ಕೆಲವೊಂದಷ್ಟು ಅವಶೇಷಗಳು ಪತ್ತೆಯಾಗ್ತವೆ. ಹೀಗೆ ಇಂತಹ ಮನೋಭಿಲಾಷೆಯಿಂದ ಹೊರಟ ಅದೆಷ್ಟೋ ಮಂದಿಗೆ ವಿಸ್ಮಯವೆಂಬಂತೆ ನಾನಾ ಕುರುಹುಗಳು ಪತ್ತೆಯಾಗಿ ಬಿಟ್ಟಿದೆ. ಇಂದಿಗೂ ಗತಕಾಲದ ವೈಭವಗಳನ್ನು ದಿಟ ಮಾಡುವುದಕ್ಕೆ ಅದೆಷ್ಟೋ ಸಂಶೋಧಕರ ತಂಡ ಹಗಲಿರುಳು ಅವಿರತ ಪ್ರಯತ್ನವನ್ನಂತೂ ಮಾಡುತ್ತಲೇ ಇದ್ದಾರೆ. ಆದರೆ ಕಾಕತಾಳೀಯವೇನೋ ಎಂಬಂತೆ ಯಾವುದೋ ಕೆಲಸಕ್ಕೆ ಕೈ ಹಾಕಿ ಇನ್ಯಾವುದೋ ಕುರುಹು ಆವಿಷ್ಕಾರವಾದಂತಹ ಕೆಲವು ನಿದರ್ಶನಗಳಿವೆ. ಹೀಗೆ ಅಂತಹ ಅಚಾನಕ್ಕಾಗಿ ಪತ್ತೆಯಾದ ಅತಿ ಪುರಾತನ ಆವಿಷ್ಕಾರಗಳಲ್ಲಿ ಇವತ್ತಿನ ಸಂಚಿಕೆಯ ವಿಚಾರವೂ ಕೂಡ ಒಂದು. ಆದರೆ ಇಲ್ಲಿ ಪತ್ತೆಯಾಗಿದ್ದು ನಿಧಿಯೋ ಮಮ್ಮಿಯೋ ರಾಜಾದಿರಾಜರ ಅವಶೇಷವೋ ಅಲ್ಲ. ಬದಲಾಗಿ 1.5 ಲಕ್ಷ ಚದರ ಅಡಿಯಲ್ಲಿ ನಿರ್ಮಿತವಾಗಿರುವ ಭೂಗರ್ಭದಲ್ಲಿ ಮುಚ್ಚಿ ಹೋಗಿದ್ದ ಸುಮಾರು 5,000 ವರ್ಷಗಳಷ್ಟು ಪುರಾತನವಾದ ಅತಿ ದೊಡ್ಡ ಸಾಮ್ರಾಜ್ಯದ ಕುರುಹು. ಈ ದೃಶ್ಯವನ್ನ ಕಂಡು ಅಲ್ಲಿ ನೆರೆದಿದ್ದ ಜನಕ್ಕೆ ನಿಜಕ್ಕೂ ಅಚ್ಚರಿಯೇ. ವ್ಯವಸ್ಥಿತವಾದ ಕೋಟೆ, ಅಂದಿನ ಕಾಲದ ಗತ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿದ್ದ ಆ ಕೋಟೆ ಮಣ್ಣಿನಲ್ಲಿ ಮಣ್ಣಾಗಿ ತನ್ನ ಅಸ್ತಿತ್ವದ ಕುರುಹನ್ನ ಇಂದಿನ ಪೀಳಿಗೆಗೆ ತಿಳಿಸಲು ಇಂದಿಗೂ ಜೀವಂತವಾಗಿ ನಿಂತಂತೆ ಭಾಸವಾಗತ್ತೆ. ಅಷ್ಟಕ್ಕೂ ಆ ಕೋಟೆಯಾದ್ರೂ ಯಾವುದು, ಇರೋದಾದ್ರೂ ಎಲ್ಲಿ, ಸಂಶೋಧನೆಯಾಗಿದ್ದಾದ್ರೂ ಹೇಗೆ, ಇದನ್ನ ಕಂಡ ಸಂಶೋಧಕರು ಹೇಳಿದ್ದೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅದು 2021 ಸ್ಪೇನ್ನ ಅಲ್ಮೆಂಡ್ರಾ ಲೆಜೋದಲ್ಲಿ ಸೌರ ಸ್ಥಾವರ ನಿರ್ಮಾಣ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿತ್ತು. ಆದರೆ ಈ ಕಾಮಗಾರಿಯ ವೇಳೆ ಭೂತಳದಲ್ಲಿ ಅದೊಂದು ಸುಸಜ್ಜಿತವಾದ ನಗರವಿತ್ತು ಅನ್ನೋ ಕುರುಹು ಪತ್ತೆಯಾಗಿತ್ತು. ಸೌರ ಸ್ಥಾವರ ನಿರ್ಮಾಣ ಕಾರ್ಯ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಪತ್ತೆಯಾದ ಕುರುಹು ಏನು ಅನ್ನೋದನ್ನ ಕೆದಕುತ್ತಾ ಹೋದಂತೆಲ್ಲ ಅಂತ್ಯವೇ ಇಲ್ಲದಂತೆ ತನ್ನ ಒಡಲನ್ನ ವಿಸ್ತರಿಸುತ್ತಾ ಸಾಗಿತ್ತು ಆ ಸಂಶೋಧನೆ. ಅಲ್ಲಿ ಪತ್ತೆಯಾಗಿದ್ದು ಬರೋಬ್ಬರಿ 1.5 ಲಕ್ಷ ಚದರ ಅಡಿ ವಿಸ್ತೀರ್ಣದ ವಿಸ್ತಾರವಾದ ಪುರಾತನ ಸಾಮ್ರಾಜ್ಯ. ಇದನ್ನು ಕಂಡ ಪುರಾತತ್ವ ಅಧಿಕಾರಿಗಳಿಗೆ ಇದೊಂದು ತಾಮ್ರಯುಗಕ್ಕೆ ಸೇರಿದ ಅವಶೇಷ ಅನ್ನೋದು ಪತ್ತೆಯಾಯಿತು. ಅಷ್ಟಕ್ಕೂ ಆಗಿದ್ದೇನಪ್ಪ ಅಂದ್ರೆ 2021ರಲ್ಲಿ ಈ ಸ್ಥಳದಲ್ಲಿ ಸೌರ ಸ್ಥಾವರ ನಿರ್ಮಿಸುವಾಗ ಅಲ್ಲಿನ ಕಾರ್ಮಿಕರಿಗೆ 1.5 ಲಕ್ಷ ಚದರ ಅಡಿ ವಿಸ್ತೀರ್ಣದ ವಿಶಾಲವಾದ ಕೋಟೆಯ ಅವಶೇಷಗಳು ದೊರಕಿದ್ವು. ಈ ಕೋಟೆಯನ್ನ ಕಾರ್ಟಿಜೋ ಲೊಬಾಟೋ ಎಂದು ಕರೆಯಲಾಯಿತು. ಅಷ್ಟಕ್ಕೂ ಈ ಕೋಟೆಯ ವಿಶೇಷತೆ ಏನಪ್ಪಾ ಅಂದ್ರೆ, ಸುಮಾರು 4,900 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ಕೋಟೆಯು 3 ಕೇಂದ್ರೀಕೃತ ಗೋಡೆಗಳು, 25 ಗೋಪುರಗಳು ಮತ್ತು ಆಳವಾದ ರಕ್ಷಣಾತ್ಮಕ ಕಂದಕಗಳನ್ನು ಒಳಗೊಂಡಿತ್ತು. ಈ ಕೋಟೆ ಬಲವಾದ ರಕ್ಷಣೆಯನ್ನು ಒದಗಿಸಿದ್ದರೂ 4 ಶತಮಾನಗಳು ಇಲ್ಲಿ ವಸಾಹತುಗಳಿದ್ವು. ಅತ್ಯುತ್ತಮವಾದ ನಾಗರಿಕತೆ ಅಸ್ತಿತ್ವದಲ್ಲಿತ್ತು. ಬಳಿಕ ಸ್ಥಳೀಯ ಯುದ್ಧ ಕ್ರಾಂತಿಯಿಂದಾಗಿ ಈ ಕೋಟೆ ಬೆಂಕಿಗೆ ಆಹುತಿಯಾಯಿತು. ಬಳಿಕ ಅಲ್ಲಿಂದ ಅಳಿದುಳಿದಿದ್ದ ಪುರಾತನ ಜನ ಅಲ್ಲಿಂದ ಪಲಾಯನ ಮಾಡಿದ್ರು ಎಂದು ಇತಿಹಾಸ ಹೇಳುತ್ತೆ. ಈ ಉತ್ಖನನವು ಅಂದಿನ ಚಾಲ್ಕೋಲಿಥಿಕ್ ಅವಧಿಯ ಸಂಘರ್ಷ ಪೀಡಿತ ಸ್ವರೂಪ ಮತ್ತು ಅಂದಿನ ಆರಂಭಿಕ ನಾಗರಿಕತೆಗಳ ಅತ್ಯಾಧುನಿಕ ತಂತ್ರಜ್ಞಾನದ ಬಗ್ಗೆ ಆಳವಾದ ಬೆಳಕನ್ನು ಚೆಲ್ಲಿತ್ತು. ಈ ಸಂಶೋಧನೆಯಿಂದ ಬಯಲಾದ ಅಂಶವೆಂದರೆ ಇದೊಂದು ತಾಮ್ರಯುಗಕ್ಕೆ ಸೇರಿದ ಕೋಟೆ ಎನ್ನುವುದು. ಅಷ್ಟಕ್ಕೂ ತಾಮ್ರಯುಗ ಶುರುವಾಗಿದ್ದು ಯಾವಾಗ ಅನ್ನೋದನ್ನ ಸಣ್ಣದಾಗಿ ವಿವರಿಸಿ ಬಿಡ್ತೀನಿ. ಸ್ನೇಹಿತರೆ, ತಾಮ್ರಯುಗ ಮಾನವನ ಸಾಂಸ್ಕೃತಿಕ ವಿಕಾಸದಲ್ಲಿಯ ಒಂದು ಘಟ್ಟ. ಪ್ರಾಗೈತಿಹಾಸಿಕ ಸಂಸ್ಕೃತಿಯನ್ನ ಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ ಎಂದು ವರ್ಗೀಕರಿಸುವ ವಿಧಾನವಿದೆ. ಆಯುಧೋಪಕರಣಗಳನ್ನು ತಯಾರಿಸಲು ಮಾನವ ಬಳಸುತ್ತಿದ್ದ ವಸ್ತುವಿನ ಆಧಾರದ ಮೇಲೆ ಈ ವರ್ಗೀಕರಣವನ್ನು ಮಾಡಲಾಗಿದೆ. ಆಯುಧೋಪಕರಣಗಳ ತಯಾರಿಕೆಗೆ ತಾಮ್ರವೇ ಪ್ರಧಾನವಾಗಿದ್ದ ಕಾಲದ ಸಂಸ್ಕೃತಿಯನ್ನ ಈ ವರ್ಗೀಕರಣದ ಪ್ರಕಾರ ತಾಮ್ರಯುಗ ಸಂಸ್ಕೃತಿ ಎಂದು ಹೇಳಬಹುದು.
ಆದರೆ ಈ ಖಚಿತ ಅರ್ಥದಲ್ಲಿ ಶುದ್ಧ ತಾಮ್ರಯುಗ ಸಂಸ್ಕೃತಿ ಜಗತ್ತಿನ ಯಾವುದೇ ಭಾಗದಲ್ಲಿ ಎಂದಿಗೂ ಇದ್ದಂತೆ ಕಂಡುಬಂದಿಲ್ಲ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಈ ಸಂಸ್ಕೃತಿಯ ಅವಶೇಷಗಳು ಬೇರೆ ಬೇರೆ ಕಾಲಾವಧಿಯಲ್ಲಿ ಕಂಡುಬಂದಿವೆ. ಶಿಲಾಯುಗದ ಅಂತ್ಯಕಾಲದಲ್ಲಿ ನೈಸರ್ಗಿಕವಾಗಿ ದೊರಕುತ್ತಿದ್ದ ತಾಮ್ರವನ್ನ ಬಡಿದು ತಯಾರಿಸಿದ ವಸ್ತುಗಳು ಕಾಣಬರ್ತವೆ. ಆದರೆ ಈ ನೈಸರ್ಗಿಕ ತಾಮ್ರ ತುಂಬಾ ಮೃದುವಾದ್ದರಿಂದಲೂ ವಿರಳವಾದ್ದರಿಂದಲೂ ಕಲ್ಲಿನ ಆಯುಧಗಳ ಬಳಕೆ ಮುಂದುವರೆದಿತ್ತು. ತವರದ ಜೊತೆ ತಯಾರಿಸಿದ ತಾಮ್ರದ ಮಿಶ್ರಲೋಹ ಕಂಚು ಶುದ್ಧ ತಾಮ್ರಕ್ಕಿಂತ ಗಟ್ಟಿಯಾಗಿಯೂ ಬಳಕೆಗೆ ಬರುವಂಥದ್ದು ಆಗಿರುತ್ತದೆಂದು ಮಾನವನು ಬಹುಬೇಗ ಕಂಡುಕೊಂಡಿದ್ದ. ಯುರೋಪ್ ಮತ್ತು ಏಷ್ಯಾದ ಅನೇಕ ಪ್ರದೇಶಗಳಲ್ಲಿ ನವಶಿಲಾಯುಗ ಮತ್ತು ಕಂಚಿನ ಯುಗಗಳ ಮಧ್ಯದಲ್ಲಿ ತಾಮ್ರದ ಬಳಕೆ ಪ್ರಾರಂಭವಾಗುವುದು ಕಂಡುಬರುತ್ತೆ. ಈ ಹಂತವನ್ನ ಮಾತ್ರ ತಾಮ್ರಯುಗವೆಂದು ಕರೆಯಬೇಕೆಂದು ಅನೇಕ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 4ನೇ ಸಹಸ್ರಮಾನದ ಪೂರ್ವಾರ್ಧದಲ್ಲಿ ಕಂಚಿನ ಬಳಕೆ ಕಂಡುಬರುತ್ತೆ. ಈಜಿಪ್ಟಿನಲ್ಲಿ ತಾಮ್ರದ ಬಳಕೆ ಕ್ರಿಸ್ತಪೂರ್ವ 5000ರಿಂದ ಕಂಡುಬಂದಿದ್ದರೂ ಕೂಡ ಅಲ್ಲಿ ಲೋಹ ವಿದ್ಯೆಯ ಬಗ್ಗೆ ಖಚಿತ ಆಧಾರಗಳು ಸಿಗುವುದು ಕ್ರಿಸ್ತಪೂರ್ವ 3800ರಿಂದ ಈಚೆಗೆ ಮಾತ್ರ. ಕ್ರೀಟ್ ಮತ್ತು ಸೈಪ್ರಸ್ಗಳಲ್ಲಿ ಕ್ರಿಸ್ತಪೂರ್ವ 3000ರಿಂದಲೂ, ಸಿಸಿಲಿಯಲ್ಲಿ ಕ್ರಿಸ್ತಪೂರ್ವ 2500ರಿಂದಲೂ, ಮಧ್ಯ ಯುರೋಪಿನಲ್ಲಿ ಕ್ರಿಸ್ತಪೂರ್ವ 2000ರಿಂದಲೂ, ಬ್ರಿಟನ್ ಮತ್ತು ಸ್ಕಾಂಡಿನೇವಿಯಾ ಪ್ರದೇಶಗಳಲ್ಲಿ ಕ್ರಿಸ್ತಪೂರ್ವ 1800ರಿಂದಲೂ ತಾಮ್ರ ಮತ್ತು ಕಂಚುಗಳ ಬಳಕೆ ಕಂಡುಬರುತ್ತೆ. ಭಾರತ ಉಪಖಂಡದಲ್ಲಿ ಬಲೂಚಿಸ್ತಾನ ಮತ್ತು ಸುತ್ತಣ ಪ್ರದೇಶದಲ್ಲಿ ಕ್ರಿಸ್ತಪೂರ್ವ 3000ಕ್ಕೂ ಮೊದಲೇ ತಾಮ್ರದ ಬಳಕೆ ಇದ್ದಂತೆ ತೋರುತ್ತೆ. ಹರಪ್ಪ ಸಂಸ್ಕೃತಿಯಲ್ಲಿ ಕ್ರಿಸ್ತಪೂರ್ವ 2500ರಿಂದ 1500ರವರೆಗೆ ತಾಮ್ರ ಮತ್ತು ಕಂಚಿನ ಉಪಯೋಗ ಕ್ರಮೇಣ ಅಧಿಕವಾಗಿತ್ತು. ರಾಜಸ್ಥಾನದಲ್ಲಿ ದೊರಕಿದ ಆಹಾರ ಸಂಸ್ಕೃತಿಯ ಅವಶೇಷಗಳಲ್ಲಿ ಧಾನ್ಯ ಬೀಸುವ ಕಲ್ಲನ್ನು ಬಿಟ್ಟರೆ ಇನ್ಯಾವ ಕಲ್ಲಿನ ಉಪಕರಣಗಳು ದೊರಕಿಲ್ಲ. ಸಿಕ್ಕ ಉಳಿದ ಆಯುಧೋಪಕರಣಗಳೆಲ್ಲವೂ ಬಹುಪಾಲು ತಾಮ್ರವೇ ಆಗಿವೆ. ಆದ್ದರಿಂದ ಆಹಾರ ಸಂಸ್ಕೃತಿಯನ್ನ ಶುದ್ಧ ತಾಮ್ರಯುಗ ಸಂಸ್ಕೃತಿ ಎಂದು ಕರೆಯಬಹುದು ಎಂದು ನಮ್ಮ ಭಾರತ ಇತಿಹಾಸ ಹೇಳುತ್ತೆ. ಆದರೆ ಇದೀಗ ಸ್ಪೇನ್ನಲ್ಲಿ ಪತ್ತೆಯಾದ ಈ ಕೋಟೆ ತಾಮ್ರಯುಗಕ್ಕೆ ಸೇರಿದು ಎಂದು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ತಿಳಿಸಿದೆ. ಅಷ್ಟಕ್ಕೂ ಸಂಶೋಧಕರ ಪ್ರಕಾರ ಅವರು ನೀಡಿದ ದಾಖಲೆಗಳು ಹಾಗೂ ಸ್ಪಷ್ಟತೆಯ ಆಧಾರದ ಮೇಲೆ ಗಮನಿಸಿದಾಗ ಸ್ಪೇನ್ ಪುರಾತತ್ವ ಶಾಸ್ತ್ರಜ್ಞರು ಕೋರ್ಟಿಜೋ ಲೊಬಾಟೋವನ್ನ ಅಂದು ನಡೆಯುತ್ತಿದ್ದಂತಹ ದೀರ್ಘಕಾಲದ ದಾಳಿಗಳನ್ನು ತಡೆದುಕೊಳ್ಳಲು ಆ ಕೋಟೆಯನ್ನ ವಿನ್ಯಾಸಗೊಳಿಸಲಾಗಿತ್ತು ಎಂದು ಅಭಿಪ್ರಾಯ ಪಡ್ತಾರೆ. ಈ ಕೋಟೆಯ ರಚನೆಯನ್ನ ಗಮನಿಸಿದಾಗ ಇದು ಬೃಹತ್ ಕಲ್ಲು ಮತ್ತು ಅಡೋಬ್ ಗೋಡೆಗಳನ್ನು ಒಳಗೊಂಡಿತ್ತು. ಅಡೋಬ್ ಅಂದ್ರೆ ಸುಮಾರು 12 ಪದರಗಳುಳ್ಳ ಇಟ್ಟಿಗೆಯಿಂದ ನಿರ್ಮಿಸಲಾಗುವ ಅತ್ಯಂತ ಗಟ್ಟಿಯಾದ ಬಲಯುಕ್ತವಾದ ಗೋಡೆಯಾಗಿತ್ತು. ಈ ಗೋಡೆಯನ್ನ ನಾಶ ಮಾಡುವುದು ಕನಸಿನ ಮಾತಾಗಿತ್ತು. ಇನ್ನು ಕೋಟೆ 6 ಅಡಿ ಆಳದವರೆಗೆ 3 ರಕ್ಷಣಾತ್ಮಕ ಕಂದಕಗಳಿಂದ ಬಲಪಡಿಸಲಾಗಿತ್ತು. ಕೇವಲ 27 ಇಂಚು ಅಗಲವಿರುವ ಪ್ರವೇಶ ದ್ವಾರವು ಆಕ್ರಮಣಕಾರರನ್ನ ನಿರ್ಬಂಧಿಸಲು ಉದ್ದೇಶಿಸಲಾದ ಕಾರ್ಯತಂತ್ರಕ್ಕೆ ಸಾಕ್ಷಿಯಾಗಿತ್ತು. ಅಂದಿನ ವಸಾಹತು ವಿನ್ಯಾಸವು ರಕ್ಷಣಾತ್ಮಕವಾಗಿತ್ತು. ಮಾತ್ರವಲ್ಲದೆ ಉನ್ನತ ಮಟ್ಟದ ನಾಗರಿಕ ಸಂಘಟನೆಯ ವ್ಯವಸ್ಥೆಯೂ ಇತ್ತು ಅನ್ನೋದು ಗಮನಾರ್ಹ. ರಕ್ಷಣಾತ್ಮಕ ವಿನ್ಯಾಸದ ಅತ್ಯಾಧುನಿಕತೆ ಮತ್ತು ದೊಡ್ಡ ಕಾರ್ಯಪಡೆಯ ಅಗತ್ಯವು ರಚನಾತ್ಮಕ ಕುರುಹನ್ನು ಗಮನಿಸಿದಾಗ ಅಲ್ಲೊಂದು ಸುಸಂಘಟಿತವಾದ ಸಮುದಾಯ ಅಸ್ತಿತ್ವವಿತ್ತು ಅನ್ನೋ ಕಲ್ಪನೆಯನ್ನು ಬಲಪಡಿಸುತ್ತೆ ಎಂದು ಪುರಾತತ್ವ ಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾರೆ. ಈ ಕೋಟೆಯ ವಿನ್ಯಾಸವನ್ನು ಗಮನಿಸಿದಾಗ ಈ ಪ್ರದೇಶದಲ್ಲಿ ಯಾವುದೇ ಭೂಕಂಪವಾಗಲಿ ಪ್ರಾಕೃತಿಕ ವಿಕೋಪವಾಗಲಿ ಸಂಭವಿಸಿಲ್ಲ. ಆದರೆ ಈ ಕೋಟೆಯನ್ನ ಉದ್ದೇಶಪೂರ್ವಕವಾಗಿಯೇ ನಾಶ ಮಾಡಲಾಗಿದೆ. ಅದಕ್ಕೆ ಸಾಕ್ಷಿ ಅಲ್ಲಿ ಪತ್ತೆಯಾದ ಪ್ರಾಣಿಗಳ ಅವಶೇಷಗಳ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಕ್ರಿಸ್ತಪೂರ್ವ 2450ರ ಸುಮಾರಿಗೆ ಆ ಜೀವಿಯ ನಾಶವಾಗಿದೆ ಎಂದು ಬಯಲಾಗಿದೆ. ಅದು ಬೆಂಕಿಯಿಂದ ಪತನವಾಗಿರುವ ಅಂಶ ಪತ್ತೆಯಾಗಿತ್ತು. ಅಡಾಬ್ ಗೋಡೆಗಳ ಒಳಗೆ ಹುದುಗಿಸಲಾದ ಮರಗಳ ಬಾಗಿಲುಗಳನ್ನು ಸುಡುವ ಉದ್ದೇಶದಿಂದ ಕೋಟೆಗೆ ದಾಳಿ ಮಾಡಿ ಸಂಪೂರ್ಣ ಅಂತ್ಯಗೊಳಿಸಲಾಗಿದೆ ಎಂದು ಸಂಶೋಧನೆಯಲ್ಲಿ ಬಯಲಾಯಿತು. ಪುರಾತತ್ವ ಶಾಸ್ತ್ರಜ್ಞರು ಬಹುಪಾಲು ಐತಿಹಾಸಿಕ ಅವಧಿಗಳಲ್ಲಿ ವಿಸ್ತರಿಸಿದ ಆಕ್ರಮಣದ ಪುರಾವೆಗಳನ್ನು ಪತ್ತೆ ಹಚ್ಚಲಾಗಿದೆ. ಅಲ್ಲದೆ ಇಲ್ಲಿ ತಾಮ್ರಯುಗದ ವಸಾಹತು ಜೊತೆಗೆ ಕಂಚು ಮತ್ತು ಕಬ್ಬಿಣದ ಯುಗಗಳಿಗೆ ಸಾಕ್ಷಿಯಾದ 5 ಸ್ಥಳಗಳನ್ನು ಪತ್ತೆ ಮಾಡಲಾಗಿದೆ. ಅಲ್ಲದೆ ಅಂದಿನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಕೆಳ ರೋಮನ್ ಸಾಮ್ರಾಜ್ಯವನ್ನ ಪತ್ತೆ ಹಚ್ಚಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರದೇಶದಲ್ಲಿ 11 ಕಡೆಗಳಲ್ಲಿ ಅತಿ ಪುರಾತನ ಸ್ಥಳಗಳ ಕುರುಹುಗಳನ್ನು ಸಂಶೋಧಿಸಲಾಗಿದೆ. ಅದರಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶವೆಂದರೆ ರೋಮನ್ ಅವಧಿಯ ರಕ್ಷಣಾತ್ಮಕ ಕಂದಕಗಳ ಬಳಿ ಸಿಕ್ಕ ಸಮಾಧಿ. ಆ ಸಮಾಧಿಯಲ್ಲಿ 25ರಿಂದ 30 ವರ್ಷ ವಯಸ್ಸಿನ ವ್ಯಕ್ತಿಯೋರ್ವನ ಅವಶೇಷಗಳಿದ್ದು ಆತನ ಪಾದಗಳನ್ನು ಕತ್ತರಿಸಿ ಮುಖವನ್ನ ಸಮಾಧಿಯಲ್ಲಿ ಹೂಳಲಾಗಿತ್ತು. ಅವನ ಬೆನ್ನಿನ ಮೇಲೆ ಕವಚ ಹಾಕಿದ್ದ ರೋಮನ್ ಸೈನಿಕರು ಬಳಸುತ್ತಿದ್ದ ಕಟಾರಿಯೊಂದನ್ನು ಇರಿಸಲಾಗಿತ್ತು.
ಅದನ್ನು ಗಮನಿಸಿದಾಗ ಅಂದು ನಡೆದಿದ್ದ ಯುದ್ಧದಲ್ಲಿ ಆ ಸೈನಿಕ ವೀರ ಮರಣವನ್ನ ಅಪ್ಪಿದ್ದನೆಂದು ಕಂಡುಬರುತ್ತೆ. ಅಲ್ಲದೆ ಆ ಕ್ಷಣದಲ್ಲಿ ಆತನ ಶವವನ್ನು ಸರಿಯಾಗಿ ಹೂಳಲಾಗಿಲ್ಲದ ಕಾರಣ ಇಂದಿಗೆ ಅವಶೇಷ ಸಿಕ್ಕಿದೆ ಎಂದು ಸಂಶೋಧಕರು ಅಭಿಪ್ರಾಯ ಪಡ್ತಾರೆ. ಅಲ್ಲದೆ ಆ ಸಮಯದಲ್ಲಿ ಸ್ಪೇನ್ನಲ್ಲಿ ಕೇವಲ ಒಂದು ರೋಮನ್ ಸೈನ್ಯ ಮಾತ್ರ ನೆಲೆಗೊಂಡಿತ್ತು. 7ನೇ ಲೆಜಿಯೋ ಜೆಮಿನಾ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ ಸ್ಥಾಪನೆಯಾದ ಈ ಸೈನ್ಯದ ಪ್ರಧಾನ ಕಚೇರಿಯು ಆಧುನಿಕ ಲಿಯಾನ್ನಲ್ಲಿತ್ತು. ಈ ಪಡೆ ರಸ್ತೆ ಕಣ್ಗಾವಲು ಮತ್ತು ಭದ್ರತೆಯಲ್ಲಿ ಪರಿಣತಿ ಹೊಂದಿತ್ತು. ಹಾಗಾಗಿ ಯಾರ ಮೇಲೆ ಗುಮಾನಿ ಬಂದರೂ ಕೂಡ ಅವರ ಪಾದಗಳನ್ನು ಕತ್ತರಿಸಲಾಗ್ತಿತ್ತು. ಹಾಗಾಗಿ ಇಲ್ಲಿ ಪತ್ತೆಯಾದ ಸೈನಿಕನೋರ್ವನ ಅವಶೇಷಗಳಲ್ಲಿ ಆತನ ಪಾದಗಳು ಕೂಡ ಪತ್ತೆಯಾಗಿಲ್ಲ. ಹಾಗಾಗಿ ಈ ಸೈನಿಕನ ಅವಶೇಷವನ್ನು ಗಮನಿಸಿದಾಗ ಸಾಯುವುದಕ್ಕೂ ಮುನ್ನ ಆತನ ಪಾದಗಳನ್ನು ಕತ್ತರಿಸಿದ್ದು ಅದೇ ಪಡೆ ಇದ್ದಿರಬಹುದೆಂದು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಇದೀಗ ಈ ಉತ್ಖನನವು ಕಾರ್ಟಿಜೌ ಲೊಬಾಟೋ ನಿವಾಸಿಗಳು ಬಳಸುತ್ತಿದ್ದಂತಹ ಬಾಣದ ತುದಿಗಳು, ಕಲ್ಲಿನ ಕೊಡಲಿಗಳು, ಮಗ್ಗದ ಘಟಕಗಳು, ರುಬ್ಬುವ ಕಲ್ಲುಗಳು, ಬಟ್ಟಲುಗಳು ಮತ್ತು ಅಲಂಕಾರಿಕ ವಿಗ್ರಹಗಳನ್ನು ಪತ್ತೆ ಹಚ್ಚಲಾಗಿದೆ. ಅಲ್ಲದೆ ಅಂದಿನ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂತಹ ಮಗ್ಗದ ತೂಕದ ಜವಳಿ ಉದ್ಯಮ ಅತ್ಯಾಧುನಿಕವಾಗಿತ್ತು ಎಂಬ ಬಗ್ಗೆ ಮಾಹಿತಿ ನೀಡುತ್ತೆ. ಇದರೊಂದಿಗೆ ದೊರೆತಿರುವ ಶಸ್ತ್ರಾಸ್ತ್ರಗಳು ಅಂದಿನ ಕಾಲದ ಹೋರಾಟದ ಲಕ್ಷಣಗಳನ್ನು ಸೂಚಿಸ್ತವೆ. ಅಂತಿಮವಾಗಿ ಈ ಕೋಟೆಯನ್ನು ವಶಪಡಿಸಿಕೊಂಡ ದಾಳಿಕೋರರು ಕೋಟೆಗೆ ಸಂಪೂರ್ಣ ಬೆಂಕಿ ಹಚ್ಚಿ ನಾಶಪಡಿಸುತ್ತಾರೆ. ಈ ರೀತಿಯಾಗಿ ಈ ಸ್ಥಳದಲ್ಲಿ ಚಾಲ್ಕೋಲಿಥಿಕ್ ಅವಧಿಯಲ್ಲಿ ಸಂಘರ್ಷದ ಮಟ್ಟವು ಹಿಂದೆ ಭಾವಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದಕ್ಕೆ ಈ ಕೋಟೆಯ ಪತನವೇ ಕಾರಣ ಎಂದು ಸಂಶೋಧಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅಂತೂ ಇಂದಿಗೂ ಅದೆಷ್ಟೋ ಕೌತುಕದ ಸಂಗತಿಗಳು ಬಯಲಾಗುತ್ತಲೇ ಇರ್ತವೆ. ಮಾತ್ರವಲ್ಲ, ಈ ಮಾನವನನ್ನ ಪ್ರತಿ ಬಾರಿಯೂ ಗೊಂದಲದ ಗೂಡಿಗೆ ನೂಕಿಬಿಡುತ್ತೆ ಈ ಜಗತ್ತು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.